ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಜ್ಞಾನ ಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರುವಂತಹ ಪ್ರತಿಭಟನೆ. ಎಚ್.ಸಿ. ಮಹದೇವಪ್ಪಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಚಿವರನ್ನಾಗಿ ಮಾಡಿ ಸಮಾಜ ಕಲ್ಯಾಣ ಖಾತೆಯನ್ನ ನೀಡಬೇಕು ಅಂತ ಆಗ್ರಹಿಸಿರೋದು. ಹಿಂದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಪ್ರಮುಖ ಖಾತೆಯನ್ನ ನಿಭಾಯಿಸಿದ್ದಾರೆ. ಇಂಥ ಮಹಾನ್ ನಾಯಕನನ್ನ ಕಡೆಗಣಿಸಿರೋದು ಸರಿಯಲ್ಲ. ಅಂದ್ರೆ ಮೊದಲ ಪಟ್ಟಿಯಲ್ಲಿ ಅವರಿಗೆ ಹೆಸರು ಇಲ್ವಲ್ಲ, ಕೊಟ್ಟಿಲ್ಲ ಸಚಿವ ಸ್ಥಾನ. ಹಂಗಾಗಿ ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯವ್ಯಾಪಿ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ವಾಮೀಜಿ. ಈ ಮೂಲಕ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತೇಳಿ ಪ್ರತಿಭಟನೆ ಮಾಡಿ ಒತ್ತಾಯಿಸಿದ್ದಾರೆ. ದಲಿತ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಎಸ್.ಸಿ. ಮಹದೇವಪ್ಪನವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಇವತ್ತು ಸಹ ಕರ್ನಾಟಕ ದಲಿತ ಒಕ್ಕೂಟ ಸಂಘಟನೆಗಳು ಸಹ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಆದಂತಹ ಹೋರಾಟವನ್ನ ಮಾಡುವ ಮೂಲಕ ಎಸ್.ಸಿ. ಮಹದೇವಪ್ಪನವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನನ್ನ ಜೊತೆಗೆ ಇದೀಗ ದಲಿತ ಸಮುದಾಯದ ನಾಯಕರು ಇದ್ದಾರೆ, ಅವ್ರನ್ನು ಸಹ ಮಾತಾಡ್ತೀನಿ. ಮೇಡಮ್, ಪ್ರತಿಭಟನೆ ಏನಕ್ಕೆ ನಿಮ್ದು ಇವತ್ತು? ಇವತ್ತು ಎಸ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂತ ನಮ್ಮೆಲ್ಲರ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆ ಸಚಿವ ಸ್ಥಾನ ಕೊಡ್ಬೇಕಂತೀರಾ? ಜನರ ಸೇವೆ ತುಂಬಾ ಮಾಡಿದ್ದಾರೆ. ಅವರು ಬಡವರಿಗೆ, ದಲಿತರಿಗೆ, ಎಲ್ಲರಿಗೆ ಮುಂದೆ ತರಬೇಕಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂತ ನಮ್ಮೆಲ್ಲರ. ಮೇಡಮ್, ಈ ಹಿಂದೇನು ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು, ಈಗ ಮತ್ತೆ ಯಾಕೆ ಕೊಡ್ಬೇಕು? ಬೇರೆಯವ್ರಿಗೊಂದು ಅವಕಾಶ ಬೇಕಲ್ವಾ? ಇಲ್ಲ ಸರ್, ಯಾಕಂದ್ರೆ ಅವರು ಸಮಾಜ ಕಲ್ಯಾಣ ಆಫೀಸಲ್ಲಿ ನಮ್ಮ ಅಂಬೇಡ್ಕರ್ ಸಂವಿಧಾನವನ್ನ ಹೇಗಂದ್ರೆ ಸಂವಿಧಾನ ಜಾತ ಪ್ರತಿಯೊಂದು ಹಳ್ಳಿಗಳಿಗೂ ಮನೆಗೂ ತಲುಪಿಸಿದ್ದಾರೆ. ಅದು ಅಂಬೇಡ್ಕರ್ ಬಗ್ಗೆ ಇರ್ತಕ್ಕಂತ ಗಟ್ಟಿ ಧ್ವನಿ ಅಂದ್ರೆ ಎಚ್.ಸಿ. ಮಹದೇವಪ್ಪ ಸಾಹೇಬ್ರು. ಸೊ ಹಿಂಗಾಗಿ ಅವರು ಮತ್ತೆ ಇನ್ನು ಮುಂದಿನ ದಿನದ ಮನಗಳಲ್ಲಿ ಪ್ರತಿಯೊಬ್ಬರಿಗೆ ನಮ್ಮವ್ರಿಗೆ ಅವಕಾಶ ಬೇಕು, ಅವ್ರಿಗೆ ಇನ್ನೂ ಮಾಡುವಂತ ಅರ್ಹತೆ ಅವ್ರೊಬ್ಬರೇ ಇದಕ್ಕೆ ಅರ್ಹರ ಅಂತ ಈ ಸಂದರ್ಭದಲ್ಲಿ ಹೇಳಿ. ಮೇಡಮ್, ಈಗಾಗಲೇ 3 ಜನರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಸಚಿವ ಸಂಪುಟದಲ್ಲಿ. ಮಹದೇವಪ್ಪನವ್ರಿಗೂ ಕೊಡ್ಲೇಬೇಕಂತೀರಾ? ಕೊಡ್ಬೇಕಂತಾನೆ ಇಷ್ಟು ದೊಡ್ಡ ಸ್ಟ್ರೈಕ್ ಅನ್ನು ಮಾಡ್ತಾ ಇದೀವಿ ನಾವು. ಕೊಡ್ಲೇಬೇಕು, ನಮ್ಮ ಎಸ್.ಸಿ. ಮಹದೇವಪ್ಪನವ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ಸರ್, ಈಗ ಸಚಿವ ಸಂಪುಟದಿಂದ ಮಹದೇವಪ್ಪನವ್ರನ್ನ ಕೈ ಬಿಟ್ಟಿದ್ದಾರೆ, ಏನ್ ಹೇಳ್ತೀರಾ? ಸಚಿವ ಸಂಪುಟದ ಕೈ ಏನ್ ಬಿಟ್ಟಿಲ್ಲ, ಕೊಡ್ತಾರೆ. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ದಲಿತರೆಲ್ಲರೂ ಕೂಡಿ ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದೀವಿ. ಕೊಡ್ಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಂತ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಈಗಾಗಲೇ ಒಂದ್ ಬಾರಿ ಕೊಟ್ಟಿದ್ರು ಅವ್ರಿಗೆ, ಹಿಂದೇನು ಸಹ ಸಚಿವರಾಗಿದ್ದಾರೆ. ಈಗ ಹೊಸಬ್ರಿಗೆ ಅವಕಾಶ ಬೇಕಲ್ವಾ? ಈಗ ಅವ್ರ ಸಮಾಜ ಕಟ್ಟುವಲ್ಲಿ, ನಮ್ಮ ದಲಿತ ಸಮಾಜ ಕಟ್ಟುವಲ್ಲಿ ಅವ್ರದ್ದು ಒಂದು ನಾವು ಅಂದ್ರೆ ಸಮಾಜ ಕಟ್ತಿದ್ದಾರೆ. ನಾವೆಲ್ಲ ಕೂಡ ಅವ್ರ ಕೈ ಬಲ ಬರ್ತದೆ. ಅವ್ರಿಗೆ ಕೊಟ್ಟಿದ್ರೆ ಇನ್ನು ನಮ್ಮ ದಲಿತ ಸಮಾಜ ಮುಂದಕ್ಕೆ ಹೋಗುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಇನ್ನು ಉಗ್ರ ಹೋರಾಟ ಮಾಡ್ತೀರಾ? ಕೊಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟ ಮಾಡ್ತೀವಿ ನಾವು. ಅವ್ರಿಗೆ ಇದು ಸಚಿವ ಸ್ಥಾನ ಕೊಟ್ರೆ ನಮ್ಮ ದಲಿತ ಸಮುದಾಯ ಇನ್ನೂ ಅಭಿವೃದ್ಧಿ ಆಗುತ್ತೆ. ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟಿದ್ರೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆನೆ ಮುಂದುವರಿಸಬೇಕು. ದಲಿತ ಸಮಾಜ ಮುಂದೆ ಇದು ಅಭಿವೃದ್ಧಿ ಪಡಿಸಕ್ಕೆ ಅವ್ರಿಗೆ ಒಂದು ಒಳ್ಳೆ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇದೀವಿ. ಕೊಡಲೇಬೇಕು ಅವ್ರಿಗೆ ಸಚಿವ ಸ್ಥಾನ ಅಂತ ಹೇಳಿ. ಕೊಡ್ಲಿಲ್ಲ ಅಂದ್ರೆ ಬೀದರ್ಲಿಂದ ಚಾಮರಾಜನಗರಕ್ಕೆ ಹಳ್ಳಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅವ್ರಿಗೆ ಸಚಿವ ಸ್ಥಾನ ಸಿಗಲೇಬೇಕು. ಯಾಕಂದ್ರೆ ಅವು ನಮ್ಮ ನಾಯಕದ ಬಹುದೊಡ್ಡ ನಾಯಕರು. ಅವರ ನಮ್ಮ ಸಮಾಜಕ್ಕಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಕಳಂಕರಹಿತ ಒಬ್ಬ ಸಚಿವ ಸ್ಥಾನವನ್ನು ಮತ್ತೆ ಮರಳಿ ಕೊಡ್ಲೇಬೇಕಂತ ನಮ್ಮ ಆಗ್ರಹ ಇದೆ. ಎಸ್.ಸಿ. ಮಹದೇವಪ್ಪನವ್ರು ಸಚಿವ ಸ್ಥಾನ ಯಾಕೆ ಕೊಡ್ಬೇಕಂತೀರಾ? ಅವ್ರು ಒಳ್ಳೆ ವ್ಯಕ್ತಿ ಇದಾರಲ್ಲ, ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಅವ್ರಂತ ವ್ಯಕ್ತಿ ಸಿಗೋದಿಲ್ಲ, ಅವರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬಹುತೇಕ ದಲಿತ ಸಮುದಾಯದ ಮುಖಂಡರು ಎಲ್ಲರೂ ಸಹ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್.ಸಿ. ಮಹದೇವಪ್ಪನವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತು ಅವ್ರಿಗೆ ಸಮಾಜ ಕಲ್ಯಾಣ ಖಾತೆಯನ್ನ ಮುಂದುವರಿಸಬೇಕು ಅನ್ನೋ ಒಂದು ಒತ್ತಡವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದನಿ,